ಮಾತಾಡ್ತಾ ಇದ್ದೀವಿ? ಇವತ್ತು ನಾನು ಮಾತಾಡ್ತಾ ಇರೋದು ಪಂಚಮಲಿಂಗ ಅನ್ನೋ ಪುಸ್ತಕದ ಬಗ್ಗೆ. ಪಂಚಮಲಿಂಗ ನೀರಜಲಿಂಗದ ಅನ್ವೇಷಣೆಯಲ್ಲಿ ಅಂತ ಅದಕ್ಕೆ ಟ್ಯಾಗ್ಲೈನ್ ಇದೆ ಕೆಳಗೆ. ಇದನ್ನು ಬರೆದಿರೋರು ಅಪರ್ಣಾ ಲಹರಿ ಅಂತಂದ್ಬಿಟ್ಟು ಲೇಡಿ. ಬಟ್ ಈ ಬರಹಗಾರ ಬಗ್ಗೆ ಹೇಳಬೇಕಾದ್ರೆ ಅವ್ರದ್ದು ಏನು ವಿಷಯನೂ ಇಲ್ಲ ಇದ್ರೊಳಗೆ ಪುಸ್ತಕದಲ್ಲಿ. ಆಥರ್ ಬಗ್ಗೆ ಯಾರೋ ಒಬ್ಬರು ಮನೋಹರನ ಒಬ್ಬ ಇದು ಸಿನಿಮಾಗೆ ಇದು ಚಿತ್ರಗೀತೆ ಅದಕ್ಕೆಲ್ಲ ಇದು ಮಾಡೋರು ಆ ಮನುಷ್ಯ ಅವ್ರ ಬಗ್ಗೆ ಬರೆದಿದ್ದಾರೆ. ಅವರೂ ಇವ್ರಿಗೆ ಬರೆದಿರೋ ಕೆಲವು ಇದನ್ನೇ ತಗೊಂಡು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಇವ್ರ ಭಾಷೆ ಎಷ್ಟು ಚೆನ್ನಾಗಿದೆ ಹಾಗೆ ಅಂತ ಹೊಗಳಿದ್ದಾರೆ ಅಷ್ಟು ಹೊರತು ಆಕೆ ಬಗ್ಗೆ ಏನೂ ಹೇಳಿಲ್ಲ. ಇದೇ ಅವ್ರ ಮೊದಲನೇ ಪುಸ್ತಕನೋ ಅಥವಾ ಬೇರೆ ಏನಾದರೂ ಬರೆದಿದ್ದಾರೋ, ಏನೋ ಕತೆ ಗೀತೆಗಳೆಲ್ಲ ಬರೆದಿದ್ದಾರೆ ಅಂತ ಮನೋಹರ ಹೇಳಿಕೊಂಡಿದ್ದಾರೆ. ಅವುಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ. ಬಟ್ ಏನು ಬರೆದಿದ್ದಾರೆ, ಯಾವ ಕತೆಗಳು, ಯಾವ ಪುಸ್ತಕಗಳು, ಅದ್ರ ಬಗ್ಗೆ ಎಲ್ಲೂ ಏನು ಅವರೂ ಹೇಳ್ಕೊಂಡಿಲ್ಲ, ಅವ್ರ ಬಗ್ಗೆ ಹೇಳಿರೋರು ಹೇಳಿಲ್ಲ. ಅವರು ಈ ಪುಸ್ತಕದ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಷ್ಟು ಹೊರತು ಅವ್ರದ್ದು ಇನ್ಯಾವ ವಿಷಯನೂ ಗೊತ್ತಾಗೋದಿಲ್ಲ. ಈ ಪುಸ್ತಕ ಓದುವಾಗ ಅವರು ಒಳ್ಳೆ ಬರಹಗಾರರು ಅನಿಸುತ್ತೆ. ಆಮೇಲೆ ಅವ್ರು ಚೆನ್ನಾಗಿ ಬರ್ಕೊಂಡು ಹೋಗಿದ್ದಾರೆ. ಪೌರಾಣಿಕ ಅಂತಲೂ ಹೇಳೋಕ್ಕಾಗಲ್ಲ, ಪೌರಾಣಿಕನೂ ಇದೆ ಒಂದು ಸ್ವಲ್ಪದಲ್ಲಿ. ಆಮೇಲೆ ಸಾಮಾಜಿಕ ಅಂದರೆ ನಮ್ಮ ಸಮಾಜದ ನಡವಳಿಕೆಗಳದ್ದು ಇದೆ. ಇಟ್ಸ್ ಎ ಮಿಕ್ಸ್ ಆಫ್ ಬೋತ್ ದಿ ಥಿಂಗ್ಸ್. ಅದು ಮೊದಲು ಒಬ್ಬ ಅನಲ ಅಂತಂದ್ಬಿಟ್ಟು ಅವನು ಯಕ್ಷ ಅಂದರೆ ಗೊತ್ತಲ್ಲ, ದೇವಲೋಕದಲ್ಲಿ ಇವರುಗಳಿಗೆಲ್ಲ ಯಕ್ಷರು ಅಂತ ಹೇಳ್ತಾರೆ. ಅವನು ಒಬ್ಬ ಯಕ್ಷ. ಅವನು ಈಶ್ವರನ ಕುರಿತು ತಪಸ್ಸು ಮಾಡ್ತಾಯಿರ್ತಾನೆ. ಶಿವನ ಕುರಿತು ತಪಸ್ಸು ಮಾಡ್ತಾನೆ, ಘೋರವಾದ ತಪಸ್ಸು. ಎಷ್ಟೋ ವರ್ಷಗಳು ಕಳೆದೋಗಿರುತ್ತೆ, ಎಷ್ಟೋ ಥರದಲ್ಲಿ ವಾತಾವರಣ ಎಲ್ಲ ಚೇಂಜ್ ಆಗಿರುತ್ತೆ. ಅವನು ಮಾತ್ರ ತಪಸ್ಸು ಬಿಡೋದಿಲ್ಲ, ಅಷ್ಟು ಘೋರವಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಆಮೇಲೆ ಎಷ್ಟೋ ವರ್ಷದ ತಪಸ್ಸಾದಮೇಲೆ ಆಗ ಶಿವ ಅವನಿಗೆ ಪ್ರತ್ಯಕ್ಷ ಆಗಿಬಿಟ್ಟು ಹಿಂಗೇನು ಬೇಕು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ನಾನು ನನ್ನ ದೇಶದ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ಅವರೆಲ್ಲ ಚೆನ್ನಾಗಿರೋ ಹಾಗೆ ಇದು ಮಾಡಬೇಕು, ಅವ್ರಿಗೆ ಆ ಥರ ಏನಾದರೂ ಮಾಡೋದಕ್ಕೆ ನನಗೆ ಅವಕಾಶ ಬೇಕು, ಅದಕ್ಕೆ ಉಪಯೋಗ ಅಂಥದ್ದು ಏನಾದರೂ ಒಂದು ನನಗೆ ವರ ಕೊಡು ಅಂತ ಹೇಳ್ತಾನೆ. ಆವಾಗ ಈಶ್ವರ ಏನು ಮಾಡ್ತಾನೆ, ಒಂದು ನೀಲಿ ಕಲ್ಲು ಕೊಟ್ಬಿಟ್ಟು, ಪ್ರಕಾಶಮಾನವಾದ ಕಲ್ಲು, ಅದರದ್ದೇ ಒಂದು ಸ್ವಂತ ಪ್ರಕಾಶ ಇರುತ್ತೆ, ಆ ಥರ ಕಲ್ಲು ಕೊಟ್ಬಿಟ್ಟು, ನೀನು ನಿಟ್ಕೋ, ನೀನು ಏನು ಕೇಳಿದ್ರೆ ಅಥವಾ ನೀನು ಏನು ಮಾಡಬೇಕು ಅಂದರೆ ಅದನ್ನೆಲ್ಲ ಇಟ್ಕೊಂಡಾಗ ನಿನಗೆ ಶಕ್ತಿ ಬರುತ್ತೆ, ಮಾಡ್ಬೋದು ಅಂತ. ಸೊ ಅವನು ಅದನ್ನು ತೊಗೊಂಡೋಗಿ ತನ್ನ ದೇಶದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಜನಗಳಿಗೆ ಬೇಕಾದಷ್ಟು ಉಪಕಾರಗಳು, ಅವ್ರಿಗೆಲ್ಲ ಅನುಕೂಲಗಳು ಎಲ್ಲ ಮಾಡಿ ತುಂಬಾ ಪ್ರಸಿದ್ಧಿ ಆಗ್ತಾನೆ. ಅವನಿಗೆ ಹಾಗೆ ಮಾಡ್ತಾ ಒಂಥರ ಗರ್ವ ಬಂದ್ಬಿಡುತ್ತೆ. ಯಾವಾಗ ಇದು ಅತಿರೇಕಕ್ಕೆ ಹೋಗುತ್ತೋ ಆವಾಗ ಕನಿಷ್ಕ ಮಹರ್ಷಿಗಳು ಅಂತನೋರು ಒಬ್ಬರು ಬಂದು ಅವನ್ನ ಇದು ಮಾಡಿ ಅವನು ಅದರಿಂದ ಶಿವನ ಹಿಂಗೆ ಇದಕ್ಕೋಸ್ಕರ ಕೊಟ್ಟಿದ್ದ, ಅದನ್ನು ದುರುಪಯೋಗ ಪಡಿಸ್ಕೊಂಡು ಇದು ಮಾಡ್ತಿದ್ದೆ ಅಂತಂದ್ಬಿಟ್ಟು ಅವನಿಂದ ಅದನ್ನು ಕಿತ್ಕೊಂಡು ಅವನ ಮೇಲೆ ತುಂಬ ಕೋಪ ತೋರಿಸಿದ್ರಿಂದ ಅವನು ಸುಟ್ಟು ಭಸ್ಮ ಆಗ್ತಾನೆ. ಇವರೇನು ಮಾಡ್ತಾರೆ, ಅದನ್ನು ನೀಲಿ ಕಲ್ಲನ್ನು ತೊಗೊಂಡೋಗಿ ಅಲ್ಲಿ ಹತ್ತಿರದಲ್ಲೇ ಒಂದು ನೀಲಿ ಗುಡ್ಡ ಅಂತ ಇರುತ್ತೆ, ಅದು ಹತ್ತಿರ ಒಂದು ಈಶ್ವರನ ದೇವಸ್ಥಾನ ಇರುತ್ತೆ. ಆ ಈಶ್ವರನ ದೇವಸ್ಥಾನಕ್ಕೆ ಅದನ್ನು ತೊಗೊಂಡೋಗಿ ಆ ಈಶ್ವರನ ಮೇಲೆ ಆ ಕಲ್ಲನ್ನು ಇಟ್ಟಾಗ ಅದು ಆಗುತ್ತೆ. ಅದು ಒಂದು ತುಂಬ ಪವಿತ್ರವಾದ ಲಿಂಗ ಆಗುತ್ತೆ ಅವಾಗ. ಅದಕ್ಕೆ ನೀರಜಲಿಂಗ ಅಂತ ಅಂದ್ಬಿಟ್ಟು ಅದನ್ನ ಹೆಸರು. ನೀರಜಲಿಂಗ ಅಂತ ಇನ್ನೂ ಹೆಸರು ಬರೋದಕ್ಕೆ ಇನ್ನೊಂದು ಏನಪ್ಪ ಅಂದರೆ, ಅದು ಒಂದು ಕೊಳದಲ್ಲಿರುತ್ತೆ, ಯಾರಿಗೂ ಕಾಣಿಸ್ತಾ ಇರೋದಿಲ್ಲ. ಅದು ನೀವು ಕೊಳದಲ್ಲಿ ಇದ್ದಿದ್ದು ಯಾರಿಗೆ ಕಾಣಿಸ್ಬೇಕೋ ಅವ್ರಿಗೆ, ಅವಾಗ ಅದು ಇದ್ದಿದೆಯೋ ಅವ್ರಾಗ ಮಾತ್ರ ಮೇಲೆ ಬಂದು ಕಾಣಿಸ್ಕೊಳ್ಳೋ, ಅವ್ರಿಗೆ ಮಾತ್ರ ಕಾಣೋದು, ಇಲ್ಲಿ ಅಂದರೆ ಕೊಳದಲ್ಲಿರೋದು. ಆ ಥರ ನೀರಜಲಿಂಗದಲ್ಲಿ ಇಟ್ಬಿಟ್ಟು ಇದು ಮಾಡ್ತಾರೆ. ಅದಕ್ಕೆ ಒಂಥರ ದಿಗ್ಬಂಧನ ಮಾಡಬೇಕು ಯಾರೂ ಬರದೇ ಇದ್ದಾಗೆ ಅಂತ 4 ಕಡೆಯಲ್ಲಿ 4 ಈಶ್ವರನ ಲಿಂಗದ ಗುಡಿಗಳು ಮಾಡ್ತಾರೆ, ಹೋಗ್ತಾರೆ. ಅದನ್ನು ಯಾರೂ ಪ್ರವೇಶ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಅಷ್ಟು ಸುಲಭವಾಗಿ ಅದನ್ನು ರೀಚ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆ ಥರ ಒಂದು ಪರಿಸ್ಥಿತಿ ಮಾಡಿಬಿಟ್ಟು ಹೋಗಿರ್ತಾರೆ.
ದೇವಲೋಕದಿಂದ ಅದು ಬರ್ತಾರಲ್ಲ ಥರ ಯಕ್ಷಣಿರು ಒಬ್ಬಳು ಅಭಿಸಾರಿಕೆ ಅಂತ ಶಿವನ ಭಕ್ತೆ. ಅವಳು ಬಂದು ಪ್ರತಿ 13ನೇ ದಿವಸ ತ್ರಯೋದಶಿ ದಿವಸ ಬಂದು ಅಲ್ಲಿ ಪೂಜೆ ಮಾಡಿ ಅವಳಿಗೆ ಅದು ಲಿಂಗ ಬರೋದು ಪೂಜೆ ಮಾಡಿಬಿಟ್ಟು ಅದಕ್ಕೆಲ್ಲ ಬೇಕಾದ ಇದೆಲ್ಲ ಮಾಡ್ತಾಯಿರ್ತಾಳೆ. ಏನೋ ರೂಪವಂತೆ ಎಲ್ಲರಿಗೂ ಆಕರ್ಷಣೆ ಆಗುವಂಥ ಒಂದು ವ್ಯಕ್ತಿತ್ವ. ಹಿಂದೆ ಒಬ್ಬ ಅತೀತ ಅಂತನೂ ಅವಳು ಹಿಂದೆ ಬಿದ್ದಿರ್ತಾನೆ, ಅವನು ಯಕ್ಷ. ಪ್ರೀತಿ, ಬಟ್ ಅವಳು ಯಾರಿಗೂ ಕೇರ್ ಮಾಡ್ತಿರಲಿಲ್ಲ, ಯಾರ ಬಗ್ಗೆನೂ ಅವಳಿಗೇನು ವ್ಯಾಮೋಹ ಇರಲಿಲ್ಲ. ಅವಳುಂಟು ದೇವರು ಈಶ್ವರ ಉಂಟು. ಬರೋ ಈ ಅತೀತ ಅವನು ಹಿಂದೆ ಬಿಟ್ಟು ಹೋಗ್ತಾ ಇರ್ತಾನೆ. ಈ ಅತೀತಿನ ಹಿಂದೆ ಇನ್ನೊಬ್ಬಳು ಯವನಿಕೆ ಅಂತಂದ್ಬಿಟ್ಟು, ಅವಳು ಅಭಿಸಾರಿಕೆ ಅಂತಂದ್ಬಿಟ್ಟು, ಇವಳು ಯವನಿಕೆ ಇನ್ನೊಬ್ಳು, ಅವಳು ಬರ್ತಾಯಿರ್ತಾಳೆ. ಅವಳಿಗೆ ಅತೀತಿನ ಮೇಲೆ ಇದು ಅತೀತ ಏನು ಇವಳಿಗೇನು ಕೇರೆ ಮಾಡ್ತಿರೋದಿಲ್ಲ ಯವನಿಕೆಗೆ. ಅವನ ಇದೆಲ್ಲನೂ ಮನಸ್ಸೆಲ್ಲನೂ ಅಭಿಸಾರಿಕೆ ಮೇಲೆ. ಅದು ಅತೀತ ಇವಳ ಬಗ್ಗೆ ಆಧಾರ ಮಾಡ್ಕೊಳ್ಳೋದು ಹಂಗಿರ್ತಾನೆ. ಸೊ ಈ ಥರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಳೇನು ಮಾಡ್ತಾಳೆ, ಆ ಯವನಿಕೆ ಇನ್ಯಾರು ಇಲ್ಲಿ ಈ ಪ್ರದೇಶಕ್ಕೆ ಬರ್ಕೊಡ್ದು, ಅಭಿಸಾರಕ್ಕೆ ಬರ್ತಾ ಇರ್ತಾಳಲ್ಲ ಪೂಜೆ ಮಾಡೋಕ್ಕೆ ಅಂತ, ಈ ಪ್ರದೇಶಕ್ಕೆ ಯಾರು ಬರ್ಕೊಡ್ದು ಅಂತ ಅಲ್ಲೊಂಥರ ದಿಗ್ಬಂಧ ಥರ ಯಾರು ಬಂದರೂ ಅವ್ರಿಗೆ ಎಲ್ಲ ಥರ ತೊಂದರೆಗಳಾಗೋಗೆ, ಆಮೇಲೆ ಅವರು ಅಲ್ಲಿಗೆ ಮುಟ್ಟೋದಕ್ಕೆ ಆ ಜಾಗ ಸೇರೋದಕ್ಕೆ ಆಗದಾಗೆ ಒಂಥರ ಎಷ್ಟು ತೊಂದರೆಗಳು ಇದುಗಳು ಮಾಡಿದ್ರು ಅದನ್ನು ಮಾಡಿ ಬಿಟ್ಬಿಟ್ಟಿರ್ತಾಳೆ. ಈ ಪುಸ್ತಕದಲ್ಲಿ ಬರೋ ವಿಷಯಗಳೆಲ್ಲನೂ ಆ ನೀರಜ ಲಿಂಗ, ಅದಕ್ಕೆ ಹೇಳಿದ್ದಲ್ಲ ಟ್ಯಾಗ್ಲೈನ್, ನೀರಲಿಂಗದ ಅನ್ವೇಷಣೆ ಇಲ್ಲಿಂದ. ಆ ನೀರಜ ಲಿಂಗನ ಹೋಗಿ ಸೇರಬೇಕು, ಅಲ್ಲಿ ಅದನ್ನು ಪೂಜಿಸಬೇಕು, ಅದನ್ನು ದರ್ಶನ ಮಾಡಬೇಕು ಅನ್ನೋ ಒಂದು ಇದರೊಳಗೆ ಪುಸ್ತಕದ್ದು ಬರೋ ಕ್ಯಾರೆಕ್ಟರ್ಸ್ಗಳು, ಆಮೇಲೆ ಅಲ್ಲಿ ಬರೋ ಕಥೆ ಮುಂದುವರಿಯೋದೆಲ್ಲ ಅದು. ಹಾಗಾಗಿ ಒಂದು ಪ್ರೊಫೆಸರ್ ಬರ್ತಾರೆ ಇಲ್ಲಿ, ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದವರು. ಅವರು ಫ್ರೆಂಡ್ ಒಬ್ಬ ಗಣಪತಿ ಭಟ್ಟ ಅನ್ನೋ ಜೊತೆ ಅವರು 25 ವರ್ಷ ಆಗಿದ್ದಾಗ ಹೆಂಗಾಗಿದ್ದಾಗ ಹೋಗೋದಕ್ಕೆ ಅಲ್ಲಿ ಪ್ರಯತ್ನ ಪಟ್ಟಿರ್ತಾರೆ. ಅಲ್ಲಿವರೆಗೂ ಹೋಗ್ತಾರೆ. ಬಟ್ ಹತ್ರ ಹೋದ್ಮೇಲೆ ಆ ಯವನಿಕೆ ಏನು ಮಾಡಿಬಿಟ್ಟಿರ್ತಾಳೆ, ಅಲ್ಲೆಲ್ಲ ಕೇದಿಗೆ ಅಂತ ಸುತ್ತಲೂ, ಕೇದಿಗೆ ಅಂದರೆ ಈ ತಾಳೆ ಹೂವಿನ ಥರವು ಮುಳ್ಳು ಚುಚ್ಚುತ್ತೆ ತಗೊಂಡು. ಅದು ಶಿವಂಗೆ ಆಗಲ್ವಂತೆ, ಈಶ್ವರಂಗೆ ಯಾರೋ ಕೇದಿಗೆ ಪೂಜೆ ಮಾಡಲ್ವಂತೆ. ಆ ಇದನ್ನು ಸೃಷ್ಟಿ ಮಾಡಿಬಿಟ್ಟಿರ್ತಾಳೆ ಅವಳು. ಸೊ ಆ ಕೇದಿಗೆವನ್ನ ದಾಟಿ ಹೋಗೋದೇ ಒಂದು ದೊಡ್ಡ ಅಡ್ಡಿ ಥರ ಮಾಡಿಬಿಟ್ಟಿರ್ತಾಳೆ ಅವಳು. ಸೊ ಎಷ್ಟೋ ಜನ ಹೋದವರು ಆ ಕೇದಿಗೆವನ್ನ ದಾಟೆ ಹೋಗೋಕ್ಕೆ ಆಗ್ತಾ ಇರಲ್ವಂತೆ. ಹಾಗೆ ಇವರು ಗಣಪತಿ ಭಟ್ಟ ಅಂತಂದ್ಬಿಟ್ಟು ಈ ಪ್ರೊಫೆಸರು ಪಂಚನಿಧಿ ಅಂತ ಅವ್ರ ಹೆಸರು. ಪಂಚನಿಧಿ ಗಣಪತಿ ಭಟ್ಟ ಇಬ್ಬರನ್ನು ಪ್ರಯತ್ನ ಮಾಡಿ ಒಂದಷ್ಟು ದೂರ ಹೋಗಿ ಆಗದಿರ ಬಂದ್ಬಿಟ್ಟಿರ್ತಾರೆ. ಇಲ್ಲಿ ನಮ್ಮ ಇದರೊಳಗೆ ಭೂಮಿ ಒಳಗೆ ಏನಾಗಿರುತ್ತೆ, ಕೆಲವರಿಗೆ ಕನಸು ಬೀಳ್ತಾ ಇರುತ್ತೆ ಇದ್ರ ಬಗ್ಗೆ. ಅದು ಅವರಿಗೆ ಪ್ರೇರಣೆ ಆಗ್ತಾ ಇರುತ್ತೆ, ಹೋಗೋದಕ್ಕೂ ಈ ಪಂಚಮಲಿಂಗದ ನೀರಜ ಲಿಂಗ ನೋಡಬೇಕು ಅನ್ನೋದು ಪ್ರೇರಣೆ ಆಗ್ತಾ ಇರುತ್ತೆ. ಅದೇನು ಒಬ್ರಿಗಾದ್ರೆ ಪರವಾಗಿಲ್ಲ, ಎಷ್ಟೋ ಜನಕ್ಕೆ ಆ ಥರ ಕನಸು ಬಿದ್ದಿರುತ್ತೆ. ಇವ್ರಿಗೆ ಪ್ರೊಫೆಸರ್ಗೂ ಆ ಥರನೇ ಆಗಿ ಮೊದಲಾಗಿದ್ದು. ಸೊ ಅವರುಗಳು ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಅವರುಗಳಿಗೆಲ್ಲ ಈ ಕಂಡೀಷನ್ಗಳ ಬಗ್ಗೆ ಕನಸಲ್ಲೇ ಗೊತ್ತಾಗಿರುತ್ತೆ. ಅದು ಈಗ ಆ 4 ಕಲ್ಲುಗಳನ್ನು ಜೋಡಿಸ್ಬೇಕು ಅಂತ. ಅಷ್ಟೇ ಅಲ್ಲ, ಈ ಭೂಮಿನಲ್ಲಿ ಯಾರದ್ದೋ ಒಂದಷ್ಟು ಮನೆಗಳಲ್ಲಿ ಅವ್ರದ್ದು ಹಳೆಯ ಸಾಮಾನು ಹುಡುಗು ಇದು ಮಾಡುವಾಗ, ಗುಜರಿಗಾಗಲಿ ಅದಕ್ಕಾಗಲಿ ಹಾಕುವಾಗ ಚಿಕ್ಕ ಚಿಕ್ಕ ಡಬ್ಬಗಳು ಸಿಕ್ಕಿರುತ್ತೆ, ಕಂಚಿನ ಡಬ್ಬಗಳು ಚಿಕ್ಕದವ. ಅದು ಹೆಂಗೆ ಬಂದಿದ್ದು ಮನೇಲಿ ಗೊತ್ತಿಲ್ಲ. ಅದನ್ನು ತೆಗಿಬೇಕು, ಯಾರಿಗದು ಅದೃಷ್ಟ ಇದೆಯೋ ಅವ್ರು ಮುಟ್ಟಿದಾಗ ಮಾತ್ರ ತೆಕ್ಕೊಳ್ಳುತ್ತೆ, ಇಲ್ಲದ್ರೆ ತೆಗಿಯೋಕ್ಕಾಗಲ್ಲ. ಎಷ್ಟೋ ಜನ ತೆಗಿಯೋಕ್ಕಾಗ್ದಿರ ಅದನ್ನೆಲ್ಲ ಗುಜರಿಗೆ ಹಾಕ್ಬಿಟ್ಟಿದೆ. ಶಿವೆ ಅನ್ನೋಳು ಅವಳು ತುಂಬ ಶಿವನ ಭಕ್ತಿ ಅವಳು. ಇಬ್ಬರು ವನಮಾಲಿ ಅಂತಂದ್ಬಿಟ್ಟು, ವನಮಾಲಿ ಅನ್ನೋನು ಅವನು ಮನೆಯಲ್ಲಿ ದೊಡ್ಡ ಮನುಷ್ಯ ಮನೆ ಇವನು ತೊಗೊಂಡೋಗಿ ಎಲ್ಲ ಗುಜರಿಗೆ ಹಾಕ್ಬಿಟ್ಟಿರ್ತಾರೆ. ಅವನಿಗೆ ಆ ಥರ ಕನಸು ಬೀಳುತ್ತೆ. ಹೋದಾಗ ಅಲ್ಲಿ ಹೋಗಿ ಗುಜರಿನಲ್ಲಿ ಹೋಗಿ ಕಂಚಿನ ಪೆಟ್ಟಿಗೆ ಹುಡುಕಿ ತೆಗೆದ್ರೆ ಅದರೊಳಗೆ ಒಂದು ಮ್ಯಾಪ್ ಇರುತ್ತೆ. ಹೀಗೆ ಒಂದು 4 ಜನದ ಹತ್ರ ಈ ಥರ ಮ್ಯಾಪ್ಗಳಿರುತ್ತೆ. ಆ ಕಂಚಿನ ಪೆಟ್ಟಿಗೆ ತೆಗೆದ ಮ್ಯಾಪ್ ತೆಗೆದು ಆ ಪೂರ್ತಿ ಮ್ಯಾಪಲ್ಲ, ಅದು ಎಲ್ಲ ಒಂದೊಂದು ಭಾಗದ ಮ್ಯಾಪು. ಅದನ್ನು 4 ಮ್ಯಾಪನ್ನು ಜೋಡಿಸಿದ್ರೆ 4 ಭಾಗನೂ ಅದರಲ್ಲಿ ಇಂಡಿಕೇಶನ್ಸ್ ಇರುತ್ತೆ. ನೀರಜ ಲಿಂಗ ಎಲ್ಲಿರುತ್ತೆ,
ಆಮೇಲೆ 4 ದೇವಸ್ಥಾನಗಳಲ್ಲಿ 4 ಕಲ್ಲುಗಳಿರುತ್ತಲ್ಲ, ಅದನ್ನು ನಾವು ಗ್ಯಾದರ್ ಮಾಡಿಕೊಂಡು ಎಲ್ಲ ಪಡ್ಕೊಂಡು ಅವೆರಡನ್ನೂ ಇಟ್ಕೊಂಡು ಹೋದರೆ ನೀರಲಿಂಗನ ಕೊನೆಗೆ ದರ್ಶನ ಮಾಡ್ಬೋದು ಅಂತ. ಸೊ ಇವಾಗ ಈ ಕಥೆನೆಲ್ಲ ಇವರು ಪ್ರೊಫೆಸರು ಅವರ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ. ಅವ್ರ ಸ್ಟೂಡೆಂಟ್ಸ್ ಒಂದು 7-8 ಜನಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ, ನಾವೆಲ್ಲ ಹೋಗೋಣ ನಾವು ಅಲ್ಲಿಗೆ. ಹಾಗೆಂದರೆ ಪ್ರೊಫೆಸರ್ ಆಗಲಂತೆ ಪರವಾಗಿಲ್ಲ. ಅದರೊಳಗೆ ಪ್ರೊಫೆಸರ್ ಜೊತೆ ಮೊದಲು ಬಂದಿದ್ದವರು ಒಬ್ಬ ಅನುಭವಿಸ್ತಾನೂ ಇರ್ತಾನೆ, ಅಮಾರ್ತ್ಯ ಅಂತಂದ್ಬಿಟ್ಟು ಅವನು ಸೇರ್ಕೋತಾನೆ. ಈ ಒಂದಷ್ಟು ಜನ ಹುಡುಗರು ಹುಡುಗಿರು, ಈ ಶಿವೆ ಅನ್ನೋಳು ಪ್ರೊಫೆಸರ್ ಸ್ಟೂಡೆಂಟು, ಶಿವೆ ಅಂತಂದ್ಬಿಟ್ಟು ಬ್ರಹ್ಮ ಅಂತ ಇರ್ತಾನೆ, ಅವನಿಗೂ ಒಂದು ಕಂಚಿನ ಪೆಟ್ಟಿಗೆ ಸಿಗುತ್ತೆ. ಅವ್ರ ಮನೆ, ಅವನು ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಆಮೇಲೆ ಅವ್ರುಗಳಿಗೆಲ್ಲ ಸೇರಿಸ್ಕೊಂಡು ಪ್ರೊಫೆಸರ್ ಕರ್ಕೊಂಡು ಹೊರಡ್ತಾರೆ ಎಕ್ಸ್ಪಿಡಿಷನ್. ಸೊ ಕಥೆನಲ್ಲಿ ಅವರು ಯಾವ್ಯಾವ ಜಾಗಗಳಿಗೆ ಹೋಗ್ತಾರೆ, ಅಲ್ಲಿ ಏನೇನಾಗುತ್ತೆ, ಅವ್ರು ರೀಚ್ ಮಾಡೋದಕ್ಕಾಗೋದೇ ಇಲ್ಲ. ಅಲ್ಲಿ ದಾರಿನಲ್ಲೇ ಏನೇನೆಲ್ಲ ಆಗುತ್ತೆ, ಈ ಇವಳದ್ದು ಯವನಿಕೆದಿಂದ ಪ್ರಾಬ್ಲಮ್ಸು ಏನೇನು ಬರುತ್ತೆ ಓದಿದ್ರೆ ಭಾಳನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಕೊನೆಯಲ್ಲಿ ಇವರುಗಳೆಲ್ಲ ಅಲ್ಲಿ ಹೋಗಿ ಎಷ್ಟು ಕಷ್ಟಪಟ್ಕೊಂಡು ಹೋದರು, ಏನೇನೆಲ್ಲ ಅಡೆತಡೆಗಳು ಬಂದವು, ಹೇಗೆ ಅದನ್ನೆಲ್ಲ ನಿವಾರಿಸ್ಕೊಂಡು ಹೋದ್ರು ಅನ್ನೋದು ಇದೆಲ್ಲ ಇದೆ ಕಥೆಯಲ್ಲಿ. ಅದೇ ಇದು ಪಂಚಮಲಿಂಗ ಕಥೆ. ಪಂಚಮಲಿಂಗ ಅಂತ ಪುಸ್ತಕಕ್ಕೆ ಆ ಪಂಚಮಲಿಂಗನ ಹೋಗಿ ನೋಡಿ ಅದನ್ನು ಅದ್ರ ಬಗ್ಗೆ ಏನಾದರೂ ಪೂಜೆ ಗೀಜೆ ಮಾಡೋದಕ್ಕೆ ಒಂದು ಪ್ರಯತ್ನ ಪಡೋದಿದೆಯಲ್ಲ, ಅದ್ರ ಬಗ್ಗೆ ಈ ಪುಸ್ತಕ ಅದು. ಸೊ ಅಭಿಸಾರಕ್ಕೆ ಬರ್ತಿರ್ತಾಳೆ ಹೋಗ್ತಿರ್ತಾಳೆ, ಯವನಿಕೆ ಬರ್ತಿರ್ತಾಳೆ ಹೋಗ್ತಾಳೆ. ಇದೊಂದು ಆಸ್ಪೆಕ್ಟು, ಇದು ಸ್ವಲ್ಪ ಪೌರಾಣಿಕ ಥರ ಬರುತ್ತೆ. ಆಮೇಲೆ ಇದೇನಾಗುತ್ತೆ, ಹೀಗೇ ಇದ್ದಾಗ ಇವರು ಮಧ್ಯದಲ್ಲಿ ಮತ್ತೆ ಅಭಿಸಾರಿಕೆ ಯವನಿಕೆದು ಬರ್ತಾ ಇರುತ್ತೆ ಅವಾಗ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವ್ರಿಗೂ ಅವ್ರ ಕಾಂಟ್ಯಾಕ್ಟ್ ಬರಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಬರಲ್ಲ. ಪುಸ್ತಕದ ಬಗ್ಗೆ ಏನು ತುಂಬ ಇಷ್ಟ ಆಗಿದ್ದು ನಿಮಗೆ? ಬರೆದಿರೋ ಶೈಲಿ ತುಂಬ ಚೆನ್ನಾಗಿದೆ. ಕತೆ ಹೇಳ್ಕೊಂಡು ಹೋಗಿರೋ ಇದೂ ತುಂಬಾ ಲಿಂಕ್ ಮಾಡ್ಕೊಂಡು ಹೋಗಿರೋದು ತುಂಬ ಚೆನ್ನಾಗಿದೆ. ಓದಿಸ್ಕೊಂಡು ಹೋಗುತ್ತೆ ಹೋಗಲು. ಅದೇ ಸ್ವಂತವಾಗಿ ಬರೆದಿರೋ ಕತೆ ಯಾವುದದು ಟ್ರಾನ್ಸ್ಲೇಷನ್ ಎಲ್ಲ ಇದೆ, ಅಷ್ಟೊಂದು ತಿಳ್ಕೊಂಡು ಬರೆದಿರೋದು ಅದು ಮೆಚ್ಚಬೇಕಾದಂತ. ಯಾವ ವಯಸ್ಸಿನವ್ರು ಬೇಕಾದ್ರೂ ಓದ್ಬೋದಾ ಈ ಪುಸ್ತಕ? ಯಾರು ಬೇಕಾದ್ರೂ ಓದ್ಬೋದು. ಅದೇ ಒಂಥರ ಕತೆ ಥರನೇ ಓದಿಸ್ಕೊಂಡು ಹೋಗುತ್ತೆ. ಇಲ್ಲಿ ಏನೋ ಸ್ವಲ್ಪ ಪುರಾಣದ ಕತೆ ಥರನೂ ಬರುತ್ತೆ ಇದ್ರದ್ದು. ಅದೆಲ್ಲ ಒಂದು ಸಲ ನೋಡೋದಕ್ಕೆ ಒಂದು ಹೊಸ ಥರ ಕಾಣುತ್ತೆ, ಅದು ಓದಿಸ್ಕೊಂಡು ಹೋಗುತ್ತೆ. ಈ ಪುಸ್ತಕಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು? 3.5. 3.5. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು.